ಮೀನಾ ಪ್ರಿಯಾ ವಿರುದ್ಧ ಸಿಡಿದೇಳ್ತಾಳೆ. ಇಲ್ಲಿ ಪ್ರಿಯಾ ಮೀನಾ ಹತ್ರ ಡ್ರಾಮಾ ಮಾಡೋದಕ್ಕೆ, ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಮುಂದಾಗ್ತಾಳೆ. ಇದರಿಂದಾಗಿ ಸಿಡಿದಂತಹ ಮೀನಾ, ನಿಮ್ಮ ಓವರ್ ಆ್ಯಕ್ಟಿಂಗ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಈ ಓವರ್ ಆ್ಯಕ್ಟಿಂಗನ್ನು ಮಾಡ್ಕೊಂಡು ಬರಬೇಡಿ. ನೀವು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಹಾಕ್ಕೊಡೋ ಕೆಲಸನೇ ತಾನೇ ಮಾಡೋದು. ನಿನ್ನೆ ಕೂಡ ಅದನ್ನೇ ಮಾಡಿದ್ರೆ. ನಿನ್ನೆ ಮಾವ ಕೇಶವನ್ನ ಬೈಬೇಕಾದ್ರೆ ನೀವು ನಕ್ಕಿದ್ರಿ, ಅದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ ಅಂತ ಹೇಳಿದಾಗ ನಾನು ನಕ್ಕಿಲ್ಲ ಅಂತ ವಾದ ಮಾಡ್ತಾರೆ ಪ್ರಿಯಾ. ಆದರೆ ಮೀನಾ ಮಾತ್ರ ಕಾಳಿ ಅವತಾರವನ್ನು ತಾಳಿ ಖಂಡಿತ ನಾನು ನೋಡಿದೆ, ಸುಳ್ಳು ಹೇಳಬೇಡಿ. ಇಲ್ಲಿ ನನ್ನ ಗಂಡನ ಭಿಕ್ಷೆ ಬೇಡೋಕೆ ನಿಲ್ಲಿಸ್ಬಿಡ್ತಾರೆ, ನನ್ನ ಗಂಡ ಭಿಕ್ಷೆ ಬೇಡೋಕೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ವಿಷಯವನ್ನು ಮಾವ ಹೇಳಿದಾಗ ನೀವು ನಕ್ಕಿದ್ದನ್ನು ನಾನೇ ನೋಡಿದ್ದೀನಿ ಅಂದಾಗ ತಮಾಷೆ ಮಾಡಿದ್ರು ಅಂದ್ಕೊಂಡು ನಕ್ಬಿಟ್ಟೆ ನಾನು ಅಂತ ಪ್ರಿಯಾ ಹೇಳ್ತಾರೆ. ಹೌದಾ ಪ್ರಿಯಾ, ನಿನಗೆ ಗೊತ್ತಾಗ್ಲಿಲ್ವಾ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ? ಹಾಗಿದ್ರೆ ನನ್ನ ಮಗನಿಂದಾಗಿ ನಾವು ಭಿಕ್ಷೆ ಬೇಡೋಕೆ ಹೋಗಬೇಕಾಗುತ್ತೆ ಅಂತ ಹೇಳಿದ ಮಾತು ತಮಾಷೆ ಅಂತ ನಿನ್ಗೆ ಅನ್ನಿಸ್ತಾ ಅಂತ ಹೇಳಿ ಗಿರಿಜ್ ಅವರು ಕೂಡ ಪ್ರಿಯಾನ ತರಾಟೆಗೆ ತಗೋತಾರೆ. ಆದರೆ ಒಂದೇ ಸೆಕೆಂಡ್ನಲ್ಲಿ ಪ್ರಿಯಾ ಹಾಗೆ ಪ್ಲೇಟನ್ನು ಚೇಂಜ್ ಮಾಡಿದೆ, ಎಲ್ಲವನ್ನ ಕೂಡ ಸರಿಪಡಿಸೋಕೆ ಮುಂದಾಗ್ತಿದ್ದಾಳೆ, ಡೈವರ್ಟ್ ಮಾಡಿಸೋಕೆ ಮುಂದಾಗ್ತಿದ್ದಾಳೆ. ಅದೇ ಕಾರಣಕ್ಕೆ ಮೀನವ್ರ, ನೀವು ಯಾಕೆ ಆರೋಗ್ಯನ ಹಾಳು ಮಾಡ್ಕೋತೀರಾ? ನಾನೇ ನಿಮ್ಮ ಟಿಫನ್ ಕ್ಯಾರಿಯರ್ ಬಾಕ್ಸ್ ಹಾಕ್ಕೊಡ್ತೀನಿ, ಮನೆಯದೇ ಊಟ ಮಾಡಿ ಅಂದಾಗ ನಾನೆಲ್ಲಿ ಹೇಳಿದೆ ಮನೇಲಿ ಊಟ ಮಾಡೋದಿಲ್ಲ ಅಂತ? ನಾನು ಮಧ್ಯಾಹ್ನ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾಕೆ ಇನ್ನೊಬ್ರು ವಿಷಯ? ಸುಮ್ಮನೆ ವಿನಾಕಾರಣ ಇನ್ನೊಬ್ರು ವಿಷಯಕ್ಕೆ ಮೂಗು ತೂರಿಸೋದನ್ನು ಬಿಟ್ಬಿಡಿ, ನಿಮ್ದನ್ನು ನೀವು ನೋಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಮೀನಾ ಎಚ್ಚರಿಸಿ ಹೋಗ್ತಾರೆ. ನಂತರ ಇಲ್ಲಿ ಅಮ್ಮು ಮತ್ತೆ ವಲ್ಲಭ ಇಬ್ರು ಕೂಡ ಗಲಾಟೆ ಮಾಡ್ಕೋತಿರ್ತಾರೆ, ಜಗಳ ಮಾಡ್ಕೋತಿರ್ತಾರೆ ಎಂದಿನಂತೆ. ಅದನ್ನ ಪ್ರಿಯಾ ಕೇಳಿಸ್ಕೊತಾಳೆ. ಕೇಳಿಸ್ಕೊಂಡಿದ್ದೆ ರೂಮಿಗೆ ಹೋಗ್ತಾಳೆ ಗಿರಿಜ್ ಅವ್ರ ಜೊತೆ. ಅಲ್ಲಿ ವಲ್ಲಭ ಅಮ್ಮು ಇಬ್ರು ಕೂಡ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದನ್ನ ನೋಡ್ದಂತ ಪ್ರಿಯಾ, ಅತ್ತೆ ನನ್ಗೆ ಯಾಕೋ ಇವ್ರಿಬ್ರನ್ನ ಯಾರು ಫೋರ್ಸ್ಫುಲಿ ಮದ್ವೆ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿದೆ, ಯಾವ ಗಂಡ ಹೆಂಡತಿ ರೀತಿ ಜಗಳ ಮಾಡ್ತಾರೆ ಅಂದಾಗ ಅವ್ರು ಹಾಗೇನೆ ಅಂತ ಏನೋ ಗಿರಿಜ್ ಅವರು ಹೇಳ್ತಾರೆ. ಬಟ್ ಆಲ್ರೆಡಿ ಪ್ರಿಯಾಗೆ ಅನುಮಾನ ಬಂದಿದೆ, ಅದು ನಿಜಕ್ಕೂ ಗಿರಿಜ್ ಅವ್ರಿಗೆ ತೊಂದರೆ ಕೊಡಬಹುದು ಅಂತ ಅನ್ನಿಸ್ತಿದೆ. ಅವಳು ಮಾವಂಗೆ ಹಾಕ್ಕೊಟ್ರೆ ಮುಗೀತು, ಎಲ್ಲ ಸತ್ಯ ಆಚೆ ಬರುತ್ತೆ ಅನ್ನೋ ಯೋಚನೆ ಗಿರಿಜ್ ಅವರನ್ನು ಕಾಡ್ತದೆ. ಅದೇ ಕಾರಣಕ್ಕೆ ಅದನ್ನು ಅಮ್ಮು ಹತ್ರ ಹೇಳಿದಾಗ ಅಮ್ಮು, ನಾನು ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿ ಪ್ರಿಯಕ್ಕನ ಅನುಮಾನ ದೂರ ಮಾಡ್ತೀನಿ ನೋಡಿ ಅಂತ ಹೇಳಿ ವಲ್ಲಭನ ಪ್ರೀತಿಸೋ ರೀತಿ, ವಲ್ಲಭನ ಕೇರ್ ಮಾಡೋ ರೀತಿ, ವಲ್ಲಭಂಗೆ ಕಾಫಿ ಮಾಡಿಕೊಟ್ಟು ಕೊಡೋ ರೀತಿಯಾಗೆಲ್ಲ ಡ್ರಾಮಾ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಗಿರಿಜ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ, ಬಾಳೆಹಣ್ಣು ತಿಂದಿರು ಸಿಪ್ಪಿಯನ್ನು ಬಿಸಾಡ್ತಾರೆ. ಅಮ್ಮು ಜಾರ್ ಬಿದ್ದರೆ ವಲ್ಲಭ ಅಮ್ಮು ಕೆಲಸ ಮಾಡ್ತಾನೆ ಅಂತ. ಅದೇ ಕಾರಣಕ್ಕೆ ಬಾಳೆಹಣ್ಣು ಸಿಪ್ಪಿಯನ್ನು ಬಿಸಾಡ್ತಾರೆ. ಅದೇ ರೀತಿಯಾಗಿ ಅಮ್ಮು ಬಂದು ಜಾರಿ ಬೀಳ್ತಾಳೆ. ನಂತರ ಇವತ್ತು ಅಮ್ಮು ಮಾಡಬೇಕಾಗಿರೋ ಎಲ್ಲ ಕೆಲಸನೂ ವಲ್ಲಭನೆ ಮಾಡ್ತಿದ್ದಾರೆ. ಬಿಕಾಸ್ ಇವತ್ತು ಗಿರಿಜ್ ಅವರು ಹೇಳಿದ್ರು ಪ್ರಿಯಾ ಯಾವುದೇ ಕಾರಣಕ್ಕೂ ಏನು ಕೆಲಸ ಮಾಡಬಾರ್ದು, ಇವತ್ತೆಲ್ಲ ಅಮ್ಮುನೇ ಮಾಡಬೇಕು ಅಂತ. ಹಾಗಾಗಿ ಅಮ್ಮು ಮಾಡಬೇಕಾಗಿತ್ತು, ಬಟ್ ಅಮ್ಮು ಸುಂಟ ಮುರಿದ್ರಿಂದ ವಲ್ಲಭನೇ ಎಲ್ಲ ಕೆಲಸ ಮಾಡಬೇಕಾಗಿದ್ದ. ಮುಂದೇನಾಗತ್ತೆ ಮುಂದಿನ ವಿಡಿಯೋ.